ಮತ್ತು ಸ್ವಜನ ಪಕ್ಷಪಾತದ ಬಗ್ಗೆ ನಾವಿವತ್ತು ಪತ್ರಿಕಾಗೋಷ್ಠಿ ಮೂಲಕ ಕೆಲವು ಅಂಶಗಳನ್ನ ಜನರ ಮುಂದೆ ಇಡ್ತಾ ಇದ್ವಿ, ಸಾರ್ವಜನಿಕರ ಮುಂದೆ ಇಡ್ತಾ ಇದ್ವಿ. ಡಿಸಿಸಿ ಬ್ಯಾಂಕ್ನ ಸ್ಥಾಪನೆಯ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ರೈತರಿಗೆ ಅನುಕೂಲವನ್ನ ಮಾಡಿಕೊಡ್ಬೇಕು, ರೈತರ ಶ್ರೇಯೋಭಿವೃದ್ಧಿಯನ್ನ ಮಾಡಬೇಕಂತೇಳಿ ಇದು ರಾಷ್ಟ್ರ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ವ್ಯವಸ್ಥಿತ, ಒಂದು ಶ್ರೇಣೀಕೃತ ವ್ಯವಸ್ಥೆ. ರಾಜ್ಯ ಮಟ್ಟದಲ್ಲಿ ಅಪೆಕ್ಸ್ ಬ್ಯಾಂಕ್ ಇದ್ರೆ ಅದನ್ನ ಸಂಬಂಧಪಟ್ಟಂತೆ ಕೋಆಪರೇಟಿವ್ ಮಿನಿಸ್ಟ್ರಿ ಇರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಡಿಸಿಸಿ ಬ್ಯಾಂಕ್ಗಳಿರ್ತವೆ, ಗ್ರಾಮೀಣ ಭಾಗದಲ್ಲಿ PKPS ಸಂಘಗಳಿರ್ತವೆ. ಒಟ್ಟಾರೆಯಾಗಿ ಸರ್ಕಾರ ಯಾವುದೇ ಒಂದು ಯೋಜನೆಗಳನ್ನ ತಂದ್ರೆ ಇದರ ಮುಖಾಂತರವಾಗಿ ಸಹಾಯಧನಗಳನ್ನ ನೀಡ್ತಾ ರೈತರ ಶ್ರೇಯೋಭಿವೃದ್ಧಿಯನ್ನ ಬಯಸ್ತಿರ್ತಕ್ಕಂಥ ಒಂದು ಅಂಗ. ಆದ್ರೆ ಈ ಒಂದು ಡಿಸಿಸಿ ಬ್ಯಾಂಕ್ ಅನ್ನ ದುರುಪಯೋಗ ಪಡಿಸ್ಕೊಳ್ಳತಕ್ಕಂಥ ಕೆಲಸ ಬಹಳ ಹಲವಾರು ದಶಕಗಳಿಂದ ನಡೆದಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾವ ರೀತಿಯಾಗಿರ್ತಕ್ಕಂಥ ಇಲ್ಲಿ ನಡೆದಿರ್ತಕ್ಕಂಥ ಸ್ವಜನ ಪಕ್ಷಪಾತಗಳು, ಇಲ್ಲಿ ನಡೆದಿರ್ತಕ್ಕಂಥ ಹಗರಣಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕಾಗಿದೆ. ಅದನ್ನ ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಮಖಂಡಿಯ ರೈತ ಮುಖಂಡರ ನೇತೃತ್ವದಲ್ಲಿ ಜಮಖಂಡಿಯಲ್ಲಿ ಬಿಜಾಪುರ, ಬಾಗಲಕೋಟೆ, ಬೆಳಗಾಂದ ಎಲ್ಲ ಮುಖಂಡರು ಭಾಗಿಯಾಗಿಟ್ಟುಕೊಂಡು ಡಿಸಿಸಿ ಬ್ಯಾಂಕು ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ 0% ಬಡ್ಡಿ ದರದಲ್ಲಿ 5 ಲಕ್ಷದವರೆಗೂ ಸಹಿತ ಲೋನ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಕೊಡ್ತಕ್ಕಂಥದ್ದು ಏನಂದ್ರೆ ಬಹಳಷ್ಟು ಖಾತೆಗಳು ಜಿಲ್ಲೆಯಲ್ಲಿ ಒಂದು ಖಾತೆಗೆ 50,000 ರೂಪಾಯಿ, ಬಹಳ ಹೆಚ್ಚುವರಿ ಅಂದ್ರೆ 10,000, 20,000 ಬಹಳ ಇದಾಗಿದೆ. 1 ಲಕ್ಷದವರೆಗೂ ಸಹಿತ ಆ ಖಾತೆ ಒಳಗೆ ಏನಾಗಿದೆ ಅಂತಂದ್ರೆ ಹೆಚ್ಚುವರಿ ಏನಾಗಿದೆ ಅಂತಂದ್ರೆ ಲೋನ್ ಅನ್ನು ಕೊಟ್ಟಿದ್ದಾರೆ. ಇದೆಲ್ಲರ ಮಧ್ಯೆ ನಾವು MD ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ರು ಅವರ ಸಭೆ. ಯಾವಾಗಲೂ ಲೋನ್ ಅನ್ನು ಕೊಡಬೇಕಾದ್ರೆ ಒಂದು ಹಣಕಾಸಿನ ಲಭ್ಯತೆ ಇರ್ಬೇಕಲ್ಲ, ಬ್ಯಾಂಕ್ನಲ್ಲಿ ಹಣಕಾಸಿನ ಲಭ್ಯತೆ ಇರಬೇಕು, ರೈತರ ಜಮೀನು ಇರಬೇಕು. ರೈತರ ಜಮೀನು ಮತ್ತು ಲಭ್ಯತೆ ಇದ್ರೆ ನಾವು ಲೋನ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಆದ್ರೆ ನಾವು ಅವತ್ತಿನ ಸಭೆಯಲ್ಲಿ ಹೇಳಿದ್ವಿ, ಇವತ್ತಿಗೂ ಹೇಳ್ತಾ ಇದ್ವಿ, ಡಿಸಿಸಿ ಬ್ಯಾಂಕ್ ಅನ್ನ ಹಣಕಾಸಿನ ಲಭ್ಯತೆ ಬರಬೇಕು ಅಂತಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ರೈತರ ಶ್ರೇಯೋಭಿವೃದ್ಧಿಯನ್ನು ಬಯಸಬೇಕಾದ್ರೆ 2 ವರ್ಗದ ಜವಾಬ್ದಾರಿ ಬಹಳ ಮುಖ್ಯವಾಗಿರ್ತದೆ. ಒಂದು ವರ್ಗ ನಿರ್ದೇಶಕರ ಸ್ಥಾನಮಾನ. ಯಾರು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗ್ತಾರೆ ಅವರ ಕೆಲಸ ಬಹಳ ಮುಖ್ಯ. ಮತ್ತೆ ಒಂದು ಅಧಿಕಾರಿಗಳ ವರ್ಗ. ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಶಿಸ್ತುಬದ್ಧವಾಗಿ ಆಡಳಿತವನ್ನು ನಡೆಸಿದರೆ ಒಂದು ಬ್ಯಾಂಕ್ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಆದ್ರೆ ಡಿಸಿಸಿ ಬ್ಯಾಂಕ್ ಅಂತ ಏನು ಕರಿತೀವಿ, ಅದರ ನಿರ್ದೇಶಕರು ಜನರಿಗೆ ಹೇಳ್ಬೇಕಾಗತ್ತ, ಹೇಳಿ ಹಣಕಾಸಿನ ಲಭ್ಯತೆ ಬರಬೇಕು. ಈಗ ನಮ್ಮ